ರೋಬಸ್ಟಾ ಕಾಫಿಯು ಪರಾಕಿಯ ಪರಾಗಸ್ಪರ್ಶವಾಗಿದ್ದು, ಕಾಫಿ ಹಣ್ಣುಗಳು ಸರಿಯಾಗಿ ಮೂಡುವುದಕ್ಕೆ ಬೇರೆ ಗಿಡಗಳಿಂದ ಬರುವ ಪರಾಗಗಳ ಅಗತ್ಯವಿರುತ್ತದೆ. ರೋಬಸ್ಟಾ ಕಾಫಿಯ ಹೂಗಳು ಮುಖ್ಯವಾಗಿ ಜೇನುನೊಣಗಳಿಂದ ಪರಾಗಸ್ಪರ್ಶವಾಗುತ್ತದೆ. ಹೂಗಳಿಂದ ಹೊರಸೂಸುವ ಸುಗಂಧ ಮತ್ತು ಮಕರಂದ ಜೇನುಗಳನ್ನು ಆಕರ್ಷಿಸುವ ಜೊತೆಗೆ ಇದರಿಂದ ಪರಿಣಾಮಕಾರಿಯಾದ ಪರಾಗಸ್ಪರ್ಶವಾಗಲು ಸಾಧ್ಯ. ನಮಸ್ತೆ, ನಾನು ಮೊನ್ನಂಡ ಸುದೀನ್ ಕರಂಬಯ್ಯ, ಹೊನ್ನಪೇಟೆನಾಡು, ಕೊಡಗು ಜಿಲ್ಲೆ ನಿವಾಸಿ. ನಾನು ರೋಬಸ್ಟಾ ಕಾಫಿ ಬೆಳೆಗಾರ ಹಾಗೂ 5 ವರ್ಷದಿಂದ ನಾನು ಜೇನು ಸಾಕಾಣಿಕೆ ಮಾಡುತ್ತಿದ್ದೇನೆ. ಈ ಮೊದಲು ನಮ್ಮ ತೋಟದಲ್ಲಿ ಕಾಫಿ ಇಳುವರಿ ಬಹಳ ಕಮ್ಮಿ ಇರುತ್ತಿತ್ತು. ಸುಮಾರು ಎಕರೆಗೆ 15ರಿಂದ 20 ಚೀಲದಷ್ಟು ಕಾಫಿ ಚೆರಿ ನಮಗೆ ಸಿಗ್ತಾ ಇತ್ತು. ಆದ್ದರಿಂದ ನಾನು ನಮ್ಮ ತೋಟದ ಇಳುವರಿಯನ್ನು ಹೇಗೆ ಹೆಚ್ಚಿಸಲೆಂದು ಯೋಚಿಸುತ್ತಿರುವಾಗ ಸುಕ್ಡೇನ್ ಅವರ ಆರ್ಥಿಕ ಸಹಾಯ ಹಾಗೂ ಜೇನುನೊಣ ತರಬೇತಿ ನನಗೆ ವಿಭಿನ್ನವಾಗಿ ಆಲೋಚಿಸಲು ಪ್ರೇರಣೆ ನೀಡಿತ್ತು. ಹಾಗೆ ಜೇನುನೊಣಗಳು ಪರಾಗಸ್ಪರ್ಶವಾಗಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಾನು ತಿಳಿದುಕೊಂಡೆ. ನಮ್ಮ ಭಾರತೀಯ ಜೇನುನೊಣಗಳು ಅಪಿಸೆರಾನಾ ಇಂಡಿಕಾ ನೋಡಿಕೊಳ್ಳಲು ಸ್ವಲ್ಪ ಕಷ್ಟಕರವಾಗಬಹುದು, ಆದರೆ ವೈಜ್ಞಾನಿಕವಾಗಿ ನಿರ್ವಹಿಸಿದರೆ ಅದು ಸುಲಭವಾಗಿ ನಾವು ಕಾಪಾಡಬಹುದು. ಹಾಗೆ ಇವು ಸ್ಥಳೀಯ ಪರಿಸ್ಥಿತಿಗೆ ಬಹಳ ಚೆನ್ನಾಗಿ ಒಗ್ಗಿಕೊಳ್ಳುತ್ತವೆ. ಮಳೆಗಾಲದಲ್ಲಿ ಜೇನುನೊಣಗಳಿಗೆ ಸಕ್ಕರೆ ಪಾನಕ ನೀಡುತ್ತೇನೆ. ಹಾಗೆಯೇ ವ್ಯಾಕ್ಸ್ ಮೌತ್ ಬರದಂತೆ ಬೇಸ್ ಬೋರ್ಡ್ಗಳನ್ನು ನಾನು ಕ್ಲೀನ್ ಮಾಡ್ತಾ ಇರ್ತೇನೆ. ಇದರ ಜೊತೆಗೆ ಮಳೆಗಾಲದಲ್ಲಿ ಜೇನುನೊಣಗಳಿಗೆ ಮಕರಂದ ಸಿಗುವಂತೆ ಆಂಟಿಗೊನನ್, ಸ್ಟಾರ್ ಫ್ರೂಟ್, ಕಾಮಕಸ್ತೂರಿ ಮತ್ತು ಇತರ ಹೂ ಬಿಡುವ ಸಸ್ಯಗಳನ್ನು ನಾನು ನಟ್ಟಿದ್ದೇನೆ. ತಮ್ಮ ತೋಟದಲ್ಲಿ ಜೇನು ಸಾಕಾಣಿಕೆ ಮಾಡಿದ ನಂತರ ಶ್ರೀಯುತ ಸುದೀನ್ ಕರಂಬಯ್ಯನವರ ಕಾಫಿ ಉತ್ಪಾದನೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಈಗ ಪ್ರತಿ ಏಕರಿಗೆ ಸುಮಾರು 30% ಅಧಿಕ ಕಾಫಿಯನ್ನು ಪಡೆಯುತ್ತಿರುವ ಜೊತೆಗೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಜೇನು ಮಾರಾಟ ಮಾಡಿ ಹೆಚ್ಚುವರಿ ಆದಾಯವನ್ನೂ ಗಳಿಸುತ್ತಿದ್ದಾರೆ.